Good morning. Welcome back to online classes. We have been discussing about The Watchman of the Lake, written by R.K. Narayan. We are at third scene. In the second scene, we have discussed about the meeting or conversation between Mara and King, and also discussed how did Mara meet the king in spite of he was prisoned in old temple and guarded by Bhima. And in third scene, we are watching a picture that there was a newly constructed lake, and behind the lake we also look at goddess Veda and also watchman of the lake. In the gap between first scene and second scene, the lake was constructed for the Veda river. And here, third scene itself begin with many years later, Mara standing before his hut on the bank of a vast lake. And there is a mingled noise of wavelets breaking upon the shore, cries of gulls, and rustling of tree leaves. ಮೂರನೇ ಸೀನು ಎರಡನೇ ಸೀನಿಂದ ನಂತರ ಭಾಳ ವರ್ಷಗಳ ನಂತರ ಪ್ರಾರಂಭ ಆಗ್ತಕ್ಕಂಥದ್ದು. ದರ್ ಇಸ್ ಎ ಕೋರ್ಸ್ ಆಫ್ ಲ್ಯಾಪ್ಸ್ ಇನ್ ಕೋರ್ಸ್ ಆಫ್ ಟೈಮ್ ಆಫ್ಟರ್ ಮೆನಿ ಇಯರ್ಸ್. ಅಲ್ಲಿ ನಮಗೇನಪ್ಪ ಅಂತಂದ್ರೆ ಮಾರ ಕಟ್ಟಿರ್ತಕ್ಕಂಥ ಕೆರೆಯ ಮೇಲ್ಗಡೆ ನಿಂತ್ಕೊಂಡಿದ್ದಾನೆ. ಭಾಳ ವಿಶಾಲವಾಗಿರ್ತಕ್ಕಂಥ ಕೆರೆಯಲ್ಲಿ ಏನಪ್ಪ ಅಂತಂದ್ರೆ ನೀರಿನ ಅಲೆಗಳ ಸುಮಧುರವಾದ ಶಬ್ದ ಬರ್ತಾ ಇದೆ, ಹಕ್ಕಿಗಳ ಕಲರವ ಕೇಳಿಸ್ತಾ ಇದೆ, ಗಿಡಗಳ ಮರಗಳ ಎಲೆಗಳ ನಿನಾದವೂ ಕೂಡ ಕೇಳಿಸ್ತಾ ಇದೆ. ಆ ಇಂಪಾದ ನಿಸರ್ಗ ರಮಣೀಯವಾಗಿರ್ತಕ್ಕಂಥ ಇಲ್ಲಿ ನಮಗೇನಂತಂದ್ರೆ ಮೂರನೇ ಸೀನ್ ಪ್ರಾರಂಭ ಆಗ್ತದೆ. ಮಾರ ಹಲೋವಿಂಗ್ ಬಾಯ್, ಲಿಟ್ಲ್ ಮ್ಯಾನ್, ಗಂಗಾ ಗಂಗಾ. ಹಿಯರ್ ಮಾರಾ ಈಸ್ ಕಾಲಿಂಗ್ ಹೀಸ್ ಸನ್. ಮೊದಲ ಮತ್ತು ಎರಡನೇ ಸೀನಲ್ಲಿ ನಮಗೆ ದೆರ್ ವಾಸ್ ನೋ ಎನ್ ಇಂಟ್ರೊಡಕ್ಷನ್ ಆಫ್ ಮಾರಾಸ್ ಫ್ಯಾಮಿಲಿ ಆರ್ ಅಬೌಟ್ ಹಿಸ್ ಚೈಲ್ಡ್. ಬಟ್ ಇನ್ ಕೋರ್ಸ್ ಆಫ್ ಟೈಮ್ ಬಿಟ್ವೀನ್ ಫಸ್ಟ್ ಸೀನ್ ಆ್ಯಂಡ್ ಸೆಕೆಂಡ್ ಸೀನ್ ಅಲ್ಲಿ ನಮಗೆ ಮಾರಾಣಿಗೆ ಮದುವೆ ಆಗಿದೆ, ಮಾರಾಣಿಗೆ ಮಗು ಆಗಿದೆ. ಮಾರ ರಾಜನ ರಿಕ್ವೆಸ್ಟ್ ಮಾಡಿಕೊಂಡು ಕೆರೆನೂ ಕೂಡ ಕಟ್ಸಿದ್ದಾನೆ. ಆ ಕೆರೆ ಕಾವಲುಗಾರನೂ ಕೂಡ ಯಾರಾಗಿದ್ದಾರಪ್ಪ ಅಂದರೆ ಮಾರ ಆಗಿ ನಿಂತ್ಕೊಂಡಿದ್ದಾನೆ. ಇವಾಗ ಮಾರ ಅದೇ ಕೆರೆ ಮೇಲೆ ಏನು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ತನ್ನ ಮಗನನ್ನು ಕರಿತಾ ಇದ್ದಾನೆ. ಅಂದರೆ ಮೊದಲು ಬೇಜವಾಬ್ದಾರಿತನ ವರ್ತನೆಗಳನ್ನು, ಬೇಜವಾಬ್ದಾರಿತನ ಮಾತುಗಳು ಅನಿಸ್ತಾ ಇತ್ತು. ಆ ಮಾತು ಅವನನ್ನು ಯಾರೂ ಕೂಡ ಏನಂತಂದ್ರೆ ಸೀರಿಯಸ್ ಆಗಿ ತೊಗೊಳ್ತಾ ಇರಲಿಲ್ಲ. ಬಟ್ ಇನ್ ಥರ್ಡ್ ಸೀನ್ and he had a child, it means he had become a responsible person. ಅಲ್ಲಿ ಅವನು ತನ್ನ ಮಗನನ್ನು ಕರಿತಾ ಇದ್ದಾನೆ. ಎರಡನೇ ಜನ್ರೇಷನ್ಗೆ ಬಂದಿರತಕ್ಕಂಥ ಮಗನ ಹೆಸರು ಏನಪ್ಪ ಅಂದರೆ ಗಂಗಾ ಅಂತ ಹೇಳಿ ಮಗ ಗಂಗಾನ ಕರಿತಾ ಇದ್ದಾನೆ. ಮಾರನ ಎರಡನೇ ಜನ್ರೇಷನ್ ಸಿಂಬಲ್ ಆಗಿ ಗಂಗಾನ ಕರಿತಾ ಇದ್ದಾನೆ, ಅವನ ಮಗನನ್ನು ಕರಿತಾ ಇದ್ದಾನೆ. ದೂರದಿಂದ ಗಂಗಾ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಅಪ್ಪ ಅಂತ ಹೇಸಿಂದ ನಾನು ಬರ್ತಾ ಇದ್ದೀನಿ ಅಪ್ಪ ಅಂತ ಹೇಸಿಂದ ಓಡ್ಕೊಂಡು ಬರ್ತಾ ಇದ್ದಾನೆ. ವೆರ್ ಆರ್ ಯು ಗಾನ್ ಲಿಟ್ಲ್ ಮ್ಯಾನ್? ಚಿಕ್ಕ ಅಂತ ಎಷ್ಟು ಅನ್ಕೋಬೋದು ನಾವು. ಲಿಟ್ಲ್ ಮ್ಯಾನ್ ಈ ಶಬ್ದ ಟ್ರಾನ್ಸ್ಲೇಷನ್ ಚಿಕ್ಕ ಅಂತ ಎಷ್ಟು ಅನ್ಕೋಬೋದು ನಾವು. ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಬಳಸ್ತಕ್ಕಂಥದ್ದು ಚೋಟು ಅಂತೂ ಕೂಡ ಕರಿತಕ್ಕಂಥ ನೋಡಿದ್ದೀವಿ.
ಎಲ್ಲಿದೆಯಾ ಚಿಕ್ಕ ಅಂತ ತಕ್ಷಣ ಕರಿತಾ ಇದ್ರು ಅವನು. ಇಷ್ಟೊತ್ತಕ್ಕ ಎಲ್ಲಿಗೆ ಹೋಗಿದ್ದಪ್ಪ ಅಂತ ತಕ್ಷಣ ಸೌಂಡ್ ಆಫ್ ರನ್ನಿಂಗ್ ಫೀಟ್. ಓಡ್ತಾ ಮಗು ಓಡಿ ಬರ್ತಾ ಇದೆ, ಗಂಗಾ ಓಡಿ ಬರ್ತಾ ಇದ್ದಾನೆ. ಅವನ ಓಡು ಬರ್ತಕ್ಕಂಥ ಓಟದ ಶಬ್ದ, ಕಾಲಿನ ಶಬ್ದ ಕೂಡ ಏನಪ್ಪ ಅಂದರೆ ಕೇಳಿಸ್ತಾ ಇದೆ. ಹಿಯರ್ ಐ ಆಮ್ ಫಾದರ್, ಯು ಆರ್ ಶೌಟಿಂಗ್ ಆ್ಯಸ್ ಇಫ್ ಸಮಥಿಂಗ್ ಆರ್ ಅದರ್ ಹ್ಯಾಡ್ ಹ್ಯಾಪನ್ಡ್. ಐ ವಾಸ್ ಓನ್ಲಿ ಬಿಹೈಂಡ್ ದ ಟ್ರೀ ವಾಚಿಂಗ್. ಇಲ್ಲೇ ಇದ್ದೀನಪ್ಪ, ನೀನು ಏನೋ ಆಯಿತು ಅನ್ನೋ ಥರ ಚೀರಾಡ್ತಾ ಇದೆಯಾ. ನಾನು ಏನೋ ಆಯಿತು ಅಂತ ತಕ್ಷಣ ಅಂದ್ಕೊಂಡೆ. ನಾನು ಅಲ್ಲೇ ಮರದ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತ ತಕ್ಷಣ. ಏನು ನೋಡ್ತಾ ಇದ್ದೆ ಅಂತ ತಕ್ಷಣ ಹೇಳ್ತಾ ಇಲ್ಲ, ನೋಡ್ತಾ ಇದ್ದೆ ಅಂತ ಅಷ್ಟೇ ಹೇಳ್ತಾನೆ. ನನ್ನ ಮಾರ ಕೇಳ್ತಾನೆ, ಅವ್ರ ತಂದೆ ಕೇಳ್ತಾನೆ, ವಾಟ್ ವೇರ್ ಯು ವಾಚಿಂಗ್, ಏನನ್ನು ನೋಡ್ತಾ ಇದ್ದೆಪ್ಪ ನೀನು ಅಂತ ತಕ್ಷಣ ಕೇಳ್ತಾನೆ. ಅದಕ್ಕೆ ಮಗ ಹೇಳ್ತಾನೆ, ದೆರ್ ಈಸ್ ಅ ಮ್ಯಾನ್ ಫಿಶಿಂಗ್ ಇನ್ ದ ಲೇಕ್. ಅಲ್ಲೇ ಒಬ್ಬರು ಏನಪ್ಪ ಅಂದರೆ ಕೆರೆಯಲ್ಲಿ ಮೀನವನ್ನು ಹಿಡಿತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೀನಿ. ಅದನ್ನು ಕೇಳಿದ ತಕ್ಷಣ ಮಾರಾಗ ಏನಾಗ್ತದಪ್ಪ ಅಂತಂದರೆ ಗಾಬರಿ ಆಗ್ತಾನೆ. ಫಿಶಿಂಗ್ ಫಿಶಿಂಗ್ ವ್ಯಾರ್, ಮೀನು ಎಲ್ಲಿ ಯಾರು ಹಿಡಿತಾ ಇದ್ದಾರೆ ಅಂತ ಎಷ್ಟು ಗಾಬರಿಯಿಂದ ಕೇಳ್ತಾನೆ. ರನ್ಸ್ ಅಂಡ್ ಫಾಲೋಸ್. ತೋರಿಸ್ಲಿಕ್ಕೆ ಮಾರಾನ ಮಗ ಗಂಗಾ ಓಡಿ ಹೋಗ್ತಾನೆ ಆ ಕಡೆ. ಅವನನ್ನು ಫಾಲೋ ಮಾಡಿಕೊಂಡು ಮಾರಾನು ಕೂಡ ಹೋಗ್ತಾನೆ. ಹೇ ಮ್ಯಾನ್, ಗೆಟ್ ಅಪ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್, ಏನು ಮಾಡ್ತಾ ಇದೀಯ ಇಲ್ಲಿ ಅಂತ ಎಷ್ಟು ಕೇಳ್ತಾನೆ. ಅದಕ್ಕೆ ಅವನ ಮನುಷ್ಯ ಹೇಳ್ತಾನೆ, ನೋಡ್ರಿ ಏನಾಗ್ತಾನೆ, ನಥಿಂಗ್, ಏನು ಮಾಡ್ತಾ ಇಲ್ಲ ಅಂತ ಎಷ್ಟು ಹೇಳ್ತಾನೆ. ಅದಕ್ಕೆ ಮಾರ ಹೇಳ್ತಾನೆ, ನೋಡ್ರಿ ಮತ್ತೆ ಕೇಳ್ತಾನೆ, ನಥಿಂಗ್, ದೆನ್ ವೈ ದಟ್ ರಾಡ್ ಆ್ಯಂಡ್ ಹುಕ್ ಇನ್ ಯುವರ್ ಹ್ಯಾಂಡ್. ಏನೂ ಇಲ್ಲ ಅಂತೀವಿ. ಮತ್ತು ಕೈ ಒಳಗಡೆ ದಾರ ಹಿಡ್ದಿದೆಯಾ, ಹುಕ್ ಹಿಡ್ದಿದೆಯಾ, ರಾಡ್ ಹಿಡ್ದಿದೆಯಾ, ಏನದಲ್ಲ. ಆ್ಯಂಡ್ ಹೌ ಡಿಡ್ ಆಲ್ ದಿಸ್ ಫಿಶ್ ಕಮ್ ಇನ್ ಟು ಯುವರ್ ಬಾಸ್ಕೆಟ್. ಅದಲ್ಲದೆ ನಿನ್ನ ಬುಟ್ಟಿಯಲ್ಲಿ ಇವೆಲ್ಲ ಮೀನುಗಳು ಎಲ್ಲಿಂದ ಬಂದವು. ಡಿಡ್ ದೇ ವಾಕ್ ಇನ್ ವೈಲ್ ಯು ವೇರ್ ವಾಚಿಂಗ್ ದ ಸ್ಕೈ. ನೀನು ಆಕಾಶ ನೋಡ್ಕೊತಿರ್ಬೇಕಾದ್ರೆ ಮೀನುಗಳು ಹೊಡ್ಕೊಂಡು ಬಂದು ನಿನ್ನ ಬುಟ್ಟಿ ಒಳಗೆ ಬಿದ್ದವಲ್ಲ. ಗೋ ಮ್ಯಾನ್ ಗೋ ಬಿಫೋರ್ ಯು ಆರ್ ಫುಶ್ಡ್ ಇನ್ ಟು ದ ಲೇಕ್. ಹೋಗಿ ಬಿಟ್ಬಿಡು ಅದನ್ನು, ಮೀನ ಹಿಡಿದ್ರೆ ಬಿಟ್ಬಿಟ್ಟು ನೀನು ಇಲ್ಲಿಂದ ಎದ್ದು ಹೋಗು. ನಾನು ನಿನ್ನನ್ನು ನೀರಿನಲ್ಲಿ ಎದ್ದು ಬಿಸಾಕೋಕ್ಕಿಂತ ಮುಂಚಿತವಾಗಿ, ನುಗ್ಸೋಕ್ಕಿಂತ ಮುಂಚಿತವಾಗಿ ನಾನು ಇಲ್ಲಿಂದ ಎದ್ದು ಹೋಗು ಅಂತ ಅವನಿಗೆ ವಾರ್ನ್ ಮಾಡ್ತಾನೆ. ನೋ, ಐ ವಾಸ್ ನಾಟ್ ಕ್ಯಾಚಿಂಗ್ ಫಿಶ್, ಐ ಸ್ಪೀಕ್ ದ ಟ್ರೂತ್. ಅವನು ಹೇಳ್ತಾನೆ, ಮನುಷ್ಯ, ಇಲ್ಲ ನಾನು ಮೀನು ಹಿಡಿತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೆ, ನಾನು ಮೀನು ಹಿಡಿತಾ ಇಲ್ಲ ಅಂತ ಅವ್ನು ಮತ್ತೆ ವಾದಿಸ್ಲಿಕ್ಕೆ ಹೋಗ್ತಾನೆ ಮಾರ. ನನಗೇನು ಮಾರ ಬಿಕಮ್ ಸೀರಿಯಸ್. ಮಾರ ಹೇಳ್ತಾನೆ, ಐ ಹ್ಯಾವ್ ಬೀನ್ ವಾಚ್ಮನ್ ಆಫ್ ದಿಸ್ ಲೇಕ್ ಫಾರ್ ಇಯರ್ಸ್. ಎಷ್ಟೋ ವರ್ಷಗಳಿಂದ ಈ ಕೆರೆಗೆ ನಾನು ಏನಿದ್ದೀನಪ್ಪ ಅಂದರೆ ವಾಚ್ಮನ್ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಕಮ್ ಅಕ್ರಾಸ್ ಹಂಡ್ರೆಡ್ಸ್ ಆಫ್ ಸ್ಟೋರಿ ಟೆಲ್ಲರ್ಸ್ ಲೈಕ್ ಯು. ನಿನ್ನಂಥ 100 ಜನರು ನೋಡಿದ್ದೀನಿ ಇಂಥ ಕಥೆ ಹೇಳೋರನ್ನ. ದಿಸ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್ ಟು ಯು. ನಾನು ನಿನಗೆ ಕೊನೆಯ ವಾರ್ನಿಂಗನ್ನು ಕೊಡ್ತಾ ಇದ್ದೀನಿ. ಇಫ್ ಐ ಸಿ ಯು ಅಗೇನ್ ವಿತ್ ದಟ್ ರಾಡ್ ಆ್ಯಂಡ್ ಹುಕ್ ಆ್ಯಂಡ್ ಐ ವಿಲ್ ಪುಷ್ ಯು ಇನ್ ಟು ದ ವಾಟರ್. ನಾನೇನಾದರೂ ಇನ್ನೊಂದು ಸಲ ನಿನ್ನನ್ನು ಕೈಯಲ್ಲಿ ಹುಕ್ಕು, ರೋಡು ಮತ್ತು ಏನಪ್ಪ ಅಂದ್ರೆ ಆ ದಾರವನ್ನು ಹಿಡ್ಕೊಂಡ್ಬಂದಿದ್ದನ್ನು ನೋಡಿದೆ ಅಂತ ಇಟ್ಕೊ, ನಾನು ನಿಜವಾಗ್ಲೂ ನಿನ್ನನ್ನು ಈ ನೀರಿನಲ್ಲಿ ನುಗ್ಗಿಸ್ಬಿಡ್ತೀನಿ, ನಿನ್ನನ್ನು ತಾಳೆ ಬಿಡ್ತೀನಿ ಅಂತ ಹೇಳ್ತಾನೆ. ಆ್ಯಂಡ್ ದ ಫಿಶ್ ವಿಲ್ ಫೀಡ್ ಆನ್ ಯು. ಫಿಶ್ ಎಲ್ಲ ನಿನ್ನನ್ನು ತಿಂದು ಬಿಡ್ತಾರೆ ನೋಡೋ ತಕ್ಷಣ ಅವನಿಗೆ ವಾರ್ನ್. ಡ್ಯೂ ಅಂಡರ್ಸ್ಟ್ಯಾಂಡ್, ಅರ್ಥ ಆಯ್ತು ನಾ ಹೇಳತ್ತಿದ್ದೆಲ್ಲ ನಿನಗೆ ಅಂತ ತಕ್ಷಣ ಅವನಿಗೆ ಹೇಳ್ತಾನೆ. ನಾವು ಹಿಯರ್ ಗೋ ಯುವರ್ ಫಿಶ್ ಬ್ಯಾಕ್ ವೇರ್ ದೇ ಬಿಲಾಂಗ್. ಡು ಯು ಸಿ ಮೈ ಸನ್. ಬಹುಶಃ ಅಲ್ಲಿರ್ತಕ್ಕಂಥ ಬುಟ್ಟಿಯಲ್ಲಿರ್ತಕ್ಕಂಥ ಮೀನುಗಳನ್ನೆಲ್ಲ ನೀರಿಗೆ ಬಿಸಾಕ್ತಾನೆ ಕಾಣ್ತದೆ. ನಾವು ಹಿಯರ್ ಯು ಗೋ ಫಿಶ್, ಯು ಗೋ ಯುವರ್ ಫಿಶ್ ಬ್ಯಾಕ್ ದೇ ಬಿಲಾಂಗ್. ಡು ಯು ಸಿ ಮೈ ಸನ್. ಮಗನಿಗೆ ಹೇಳ್ತಾನೆ, ನೀನು ನೋಡಿದೆನಪ್ಪ ಮಗನ ಇದನ್ನೆಲ್ಲ. ವೆನ್ ಐ ಆಮ್ ಗಾನ್ ಯು ವಿಲ್ ಬಿ ದ ಗಾಡ್ ಹಿಯರ್. ಅರ್ಥ ಆಯ್ತಾ, ನೋಡ್ತಾ ಇದೆಯಲ್ಲ ನನ್ನನ್ನು. ನಾನು ಹೋದ ನಂತರ, ನನಗೆ ವಯಸ್ಸಾದ ನಂತರ, ನಾನು ತೀರಿ ಹೋದ ನಂತರ ಈ ಕೆರೆಯ ಕಾವಲುಗಾರ ಯಾರಪ್ಪ ಅಂದ್ರೆ ನೀನು ಅಂತ ಗಂಗಾನಿಗೆ ಹೇಳ್ಕೊಡ್ತಾ ಇದ್ದಾನೆ, ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಆ್ಯಂಡ್ ದಿಸ್ ಈಸ್ ವಾಟ್ ಯು ಮಸ್ಟ್ ಡೂ ವಿತ್ ಕಿಲ್ಲರ್ಸ್, ವೆದರ್ ದೇ ಕಮ್ ವಿತ್ ಅರೋ ಫಾರ್ ದ ಗರ್ಲ್ಸ್ ವಿಚ್ ಸ್ಕಿಮ್ ಓವರ್ ದ ವಾಟರ್. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ದಟ್ ಈಸ್ ವಾಟ್ ಯು ಮಸ್ಟ್ ಡೂ ವಿತ್ ಕಿಲ್ಲರ್ಸ್. ಡೂ ವಿತ್ ಕಿಲ್ಲರ್ಸ್. ಇಲ್ಲಿ ಬರ್ತಕ್ಕಂಥ ಜನರು ಅಂದರೆ ಇಲ್ಲಿ ಮೀನುಗಳನ್ನು ಹಿಡಿಲಿಕ್ಕೆ ಅಥವಾ ಪ್ರಾಣಿಗಳನ್ನು ಸಾಯಿಸ್ಲಿಕ್ಕೆ ಬರ್ತಕ್ಕಂಥ ಜನರ ಜೊತೆಗೆ ಹೆಂಗಿರಬೇಕು ಅಂತ ಅನ್ನೋದು. ವೆದರ್ ದೇ ಕಮ್ ವಿತ್ ಅರೋಸ್, ಅವ್ರ ಬಾಣಗಳನ್ನು ತೊಗೊಂಬರಲಿ, ಬಿಲ್ಲು ಬಾಣಗಳು ತೊಗೊಂಬರಲಿ, ಹುಕ್ಕುಗಳನ್ನು ತೊಗೊಂಬರಲಿ, ಏನು ತೊಗೊಂಬರಲಿ, ಇಲ್ಲಿ ಬರ್ತಕ್ಕಂಥ ಗರ್ಲ್ಸ್ ಮತ್ತು ವಿಚ್ ಸ್ಕಿಮ್ ಓವರ್ ದ ವಾಟರ್, ಮೇಲೆ ನೀರಿನ ಮೇಲೆ ಇರ್ತಕ್ಕಂಥ ಪಕ್ಷಿಗಳನ್ನು, ಆರ್ ವಿತ್ ರಾಡ್ ಆಫ್ ದ ಫಿಶ್, ಮೀನುಗಳನ್ನು ಹಿಡಿಲಿಕ್ಕೆ ಬಂದಿರತಕ್ಕಂಥ ರಾಡ್ಗಳು. ದಿಸ್ ಪ್ಲೇಸ್ ಇಸ್ ಸೀಕ್ರೆಟ್ ಆ್ಯಂಡ್ ಬಿಲಾಂಗ್ಸ್ ಟು ದ ಗಾಡೆಸ್ ಆ್ಯಂಡ್ ಹರ್ ಕಮ್ಯಾಂಡ್ ಈಸ್ ದಟ್ nothing that flies or swim or walk in these parts should be
should ever be killed. ಹಾಗಾಗಿ ಇಲ್ಲಿ ಯಾವ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ನೀರಿನಲ್ಲಿರ್ತಕ್ಕಂಥ ಅಥವಾ ಈ ನೀರಿನ ಸುತ್ತಮುತ್ತಲು ಸಂಚರಿಸ್ತಕ್ಕಂಥ ಯಾವ ಪ್ರಾಣಿ, ಪಕ್ಷಿ, ಜೀವಿಗಳನ್ನು ಕೂಡ ಸಾಯಿಸಬಾರ್ದು. ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತು ದೇವತೆಯ ಆದೇಶ ಮೇರೆಗೆ ಕಟ್ಟಿರ್ತಕ್ಕಂಥ ಈ ಕೆರೆಯ ಸುತ್ತಲೂ ನಾವು ಈ ಪವಿತ್ರತೆಯನ್ನು ಕಾಪಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಇಲ್ಲಿ ಪ್ರಾಣಿಗಳನ್ನು, ಜೀವಿಗಳನ್ನು ಹಾನಿ ಮಾಡಲಾರ್ದಂಗೆ, ಜೀವ ಹಾನಿ ಮಾಡಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಕೆಲಸ ಯಾರ್ದಪ್ಪ ಅಂದ್ರೆ ನಮ್ಮದು. ಫ್ರಮ್ ಮೈ ಹಟ್ I have often seen at the dead of night a tiger come down from the mountain. ನಾನು ನನ್ನ ಗುಡಿಸಲಿನಿಂದ ಅವಾಗ ನೋಡ್ತೀನಿ, ಏನಪ್ಪ ಅಂತಂದ್ರೆ ಆ ಕಡೆಯಿಂದ ಒಂದು ಏನು ಬರ್ತದಪ್ಪ ಅಂದರೆ ಹುಲಿ ಬರ್ತದೆ. ರಾತ್ರಿ ಹೊತ್ತು ಹುಲಿ ಬಂದು ಈ ಕೆರೆಯಲ್ಲಿ ಇಳಿದು ನೀರು ಕುಡಿದು ಸ್ಲಾಕಿಂಗ್ ಈಸ್ ಥರ್ಸ್ಟ್ ಅಟ್ ದಟ್ ಡಿಸ್ಟೆಂಟ್ ಕಾರ್ನರ್, ಬಟ್ ಈವನ್ ದಟ್ ಹ್ಯಾಸ್ ಟು ಗೋ ಅನ್ಟಚ್ಡ್. ಆ ಹುಲಿ ಬಂದು ಇಲ್ಲಿ ನೀರು ಕುಡಿದು ಹೋಗ್ತದೆ. ಇಲ್ಲಿಂದ ನೀರು ಕುಡಿದು ಹೋಗುವಾಗ ಯಾವ ಪ್ರಾಣಿಗೂ ಕೂಡ ತೊಂದರೆ ಕೊಡೋದಿಲ್ಲ. ಅದು ಕೂಡ ಹುಲಿನೂ ಕೂಡ ಏನಪ್ಪ ಅಂದ್ರೆ ಈ ಏರಿಯಾದಲ್ಲಿ ಬಂದಾಗ ಯಾವ ಪ್ರಾಣಿಗಳಿಗೂ ಕೂಡ ತೊಂದರೆ ಕೊಡೋದಿಲ್ಲ, ಯಾವುದನ್ನು ಮುಟ್ಲಾರ್ದು ಹೋಗ್ತದೆ. ಸಚ್ ಈಸ್ ದ ಕಮ್ಯಾಂಡ್ ಆಫ್ ದಿ ಗಾಡೆಸ್ ಆ್ಯಂಡ್ ದ ಕಿಂಗ್. ಇಲ್ಲಿ ರಾಜನ ಆಜ್ಞೆ ಮತ್ತು ದೇವತೆಯ ಆಜ್ಞೆ ಯಾವ ಥರ ಇದೆಪ್ಪ ಅಂತಂದ್ರೆ ಅದರ ಪವಿತ್ರತೆಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕಾಗಿದೆ. ನೌ ಬಿಗಾನ್ ಯು ಫಿಶ್ ಆ್ಯಂಡ್ ಮ್ಯಾನ್. ಇಲ್ಲಿ ಆ ಮನುಷ್ಯ ಹೇಳ್ತಾ ನೋಡ್ರಿ, ಯು ಆರ್ ಆಫ್ಟರ್ ಆಲ್ ಓನ್ಲಿ ಎ ವಾಚ್ಮನ್. ಅದನ್ನೆಲ್ಲ ಫಿಶನ್ನೆಲ್ಲ ಬಿಡಿಸ್ಲಿಕ್ಕೆ ಹಸ್ತಾ ಅದನ್ನು ಆವಾಗ ನೀನೇನಪ್ಪ ಆಫ್ಟರ್ ಆಲ್ ಒಬ್ಬ ಕಾವಲುಗಾರ ಇದೆಯಾ, ಆ್ಯಂಡ್ ಯು ಆರ್ ನಾಟ್ ದ ಮಾಸ್ಟರ್ ಆಫ್ ದಿಸ್ ಪ್ಲೇಸ್. ಈ ಕೆರೆಗೆ ಮಾಲಕಲ್ಲ, ನೀ ಈ ಕೆರೆ ಕಾವಲುಗಾರ ಅಷ್ಟೇ. ಆ್ಯಂಡ್ ಆರ್ ಯು ನಾಟ್ ಟೇಕಿಂಗ್ ಅಪಾನ್ ಯುವರ್ ಸೆಲ್ಫ್ ಮೋರ್ ದ್ಯಾನ್ ಯುವರ್ ಡ್ಯೂಟಿ. ನೀನು ನಿನ್ನ ಡ್ಯೂಟಿಗಿಂತ ನಿನ್ನ ಕಾರ್ಯಕ್ಕಿಂತನೂ ಹೆಚ್ಚಿಗೆ ಮಾಡ್ತಾ ಇದೆಯಾ, ಅತಿಯಾಗಿ ಮಾಡ್ತಾ ಇದೆಯಾ ಅಂತ ಅನಿಸ್ತಾ ಇಲ್ವಾ ಅಂತ ಇಷ್ಟದಿಂದ ಆ ಮನುಷ್ಯ, ಮೀನು ಹಿಡಿತಾ ಇರ್ತಕ್ಕಂಥ ಮನುಷ್ಯ ಮಾರನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ವಾದಿಸ್ಲಿಕ್ಕೆ ಬರ್ತಾನೆ. ಆವಾಗ ಮಾರ ಹೇಳ್ತಾ ನೋಡ್ರಿ, ಐ ಆಮ್ ದ ಮಾಸ್ಟರ್ ಆಫ್ ದ ಪ್ಲೇಸ್. ನೋಡಪ್ಪ, ಈ ಕೆರೆಗೆ ಮಾಲಕ್ ನಾನು ಇದ್ದೇನೆ. ದ ಕಿಂಗ್ ಮೇಡ್ ಮೀ ಸೋ. ಈ ಕೆರೆಗೆ ಮಾಲಕನನ್ನಾಗಿ ನನಗೆ ಯಾರು ಮಾಡಿದಾರಪ್ಪ ಅಂದ್ರೆ ರಾಜ ನೇಮಿಸಿದ್ದಾರೆ. ಬಟ್ ಫಾರ್ ಮೀ ವೇದ ವುಡ್ ಹ್ಯಾವ್ ರನ್ ಅವೇ ಆ್ಯಂಡ್ ಡಿಸಪಿಯರ್ಡ್ ಆ್ಯಸ್ ಹಿ ವಾಸ್ ಡೂಯಿಂಗ್ ಬಿಫೋರ್. ಸೊ ಫಾರ್ ಮೀ, ನನಗೇನಪ್ಪ ಅಂದರೆ ವೇದ ಮಾತೆ ಅಂತಕ್ಕಂಥವ್ರು ಏನಪ್ಪ ಅಂದರೆ ಇಲ್ಲಿಂದ ಕಣ್ಮರೆ ಹೋಗಬಾರಂತ ಈ ಕೆರೆಯನ್ನು ನಾವು ಕಟ್ಟಿದ್ದೀವಿ ವೇದ ಮಾತೆ ಆದೇಶದ ಮೇರೆಗೆ. ಆ್ಯಂಡ್ ಇಟ್ ಈಸ್ ಐ ಹೂ ಗೇವ್ ಹರ್ ಎ ಹೋಮ್. ಈ ಕೆರೆಗೆ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ಆಶ್ರಯನ ಕೊಟ್ಟಿದ್ದೀನಿ, ಮನೆಯನ್ನು ಕೊಟ್ಟಿದ್ದೀನಿ. ವೇರ್ ಸಿ ಸ್ಟೇ ಆ್ಯಂಡ್ ನರಿಶಸ್ ದ ಕಾರ್ನ್ ಫೀಲ್ಡ್ಸ್ ಆಫ್ ದ ಥೌಸಂಡ್ಸ್ ಆಫ್ ದ ಕಿಂಗ್ಸ್ ಸಬ್ಜೆಕ್ಟ್. ಮಹಾರಾಜನ ಈ ಏನು ಹಳ್ಳಿಗಳಿದ್ದಾವೆ, ಕೃಷಿ ಅದ, ಅವನ್ನೆಲ್ಲ ಆಸ್ತಿ ಪಾಸ್ತಿಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರಪ್ಪ ಅಂದರೆ ಈ ವೇದ ಮಾತೆ ಮಾಡ್ತಾ ಇದ್ದಾಳೆ. ಸೊ ಹಾಗಾಗಿ ನಾವು ಲುಕ್ ಅಲಾಂಗ್ ದ ಬ್ಯಾಂಕ್. ಅಲ್ಲಿ ನೋಡು, ಕೆರೆಯ ಸುತ್ತಲೂ ನೋಡು, ಅಲ್ಲಿ ಆ ಕೆರೆಯ ದಂಡೆಯನ್ನು ನೋಡು. ಡು ಯು ನೋಟ್ ಇಟ್ಸ್ ಲೆಂತ್? ಎಷ್ಟು ದೊಡ್ಡದ ಕಾಣಿಸ್ತದ ನಿನಗೆ? ಈ ಕಡೆಯಿಂದ ಆ ಕಡೆ ಒಂದು ಕಲ್ಲು ಹೋದ್ರೂ ಕೂಡ ದಾಟಿ ಹೋಗೋದಿಲ್ಲ. ಎ ಫ್ಲಿಂಗ್ ಫ್ರಮ್ ದ ಸ್ಟ್ರಾಂಗೆಸ್ಟ್ ಸ್ಲಿಂಗ್ ವಿಲ್ ನಾಟ್ ಟೇಕ್ ಸ್ಟೋನ್ ಟು ದ ಅದರ್ ಎಂಡ್ ಆಫ್ ದ ಬ್ಯಾಂಕ್. ಆ್ಯಂಡ್ ಐ ಬೈ ದ ಕಿಂಗ್ಸ್ ಆರ್ಡರ್, ನಾನು ರಾಜನ ಆಜ್ಞೆಯ ಮೇರೆಗೆ ವಾಚ್ಡ್ ಎವ್ರಿ ಸ್ಟೋನ್ ವಿತ್ ದಿಸ್ ಬ್ಯಾಂಕ್ ವಾಸ್ ಬಿಲ್ಟ್. ನಾನು ಈ ಕೆರೆಯನ್ನು ಕಟ್ಟಬೇಕಾದ್ರೆ ಪ್ರತಿ ಕಲ್ಲುಗಳನ್ನು ನೋಡಿ ಏನಪ್ಪ ಅಂದರೆ ಕಟ್ಟಿದ್ದೀನಿ. ಆ್ಯಂಡ್ ಐ ಓಪನ್ಡ್ ದ ಗೇಟ್ ದ್ಯಾಟ್ ಲೆಟ್ ದ ವಾಟರ್ ಇನ್ ಟು ದ ಫೀಲ್ಡ್. ಈ ಕೆರೆಗೆ ಈ ಕೆರೆಯಿಂದ ಕೆಳಗಡೆ ಇರತಕ್ಕಂಥ ಜಮೀನುಗಳಿಗೆ ಏನು ನೀರನ್ನು ಒದಗಿಸಬೇಕಾದ್ರೆ ನಾನು ಈ ಗೇಟನ್ನು ತೆಗೆದಾಗ ಮಾತ್ರ ನೀರೇನಾಗ್ತದಪ್ಪ ಅಂದರೆ ಜಮೀನುಗಳಿಗೆ ಹೋಗ್ತದೆ, ಬೆಳೆಗಳಿಗೆ ಹೋಗ್ತದೆ. ಐ ನೋ ಹೌ ಮಚ್ ಟು ಗಿವ್ ಆ್ಯಂಡ್ ವೆನ್ ಟು ಸ್ಟಾಪ್. ನನಗೆ ಗೊತ್ತದೆ ಯಾರಿಗೆ ಎಷ್ಟು ನೀರು ಕೊಡಬೇಕು, ಯಾವಾಗ ನಿಲ್ಲಿಸಬೇಕು, ಯಾವಾಗ ನೀರು ಬಿಡಬೇಕು ಅಂತ. ಆ್ಯಂಡ್ ಐ ಟೆಂಡ್ ದ ಲೇಕ್ ಆ್ಯಂಡ್ ಸಿ ದಟ್ ಇಟ್ ಈಸ್ ನಾಟ್ ದ ಪೊಲ್ಯೂಟೆಡ್ ಬೈ ಮ್ಯಾನ್ ಆರ್ ಬೀಸ್ಟ್. ಈ ಪೂರ್ತಿ ಕೆರೆಯ ರಕ್ಷಣೆ ಯಾರ ಜವಾಬ್ದಾರಿ ಇದಪ್ಪ ನಂದದ. ಹಾಗಾಗಿ ಈ ಕೆರೆಯನ್ನು ಹಾಳು ಮಾಡಲಾರ್ದಂಗೆ, ಅಶುದ್ಧ ಮಾಡಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ್ದಪ್ಪ ಅಂದ್ರೆ ನಂದದ. Even that headman of the village who once beat and bullied me and will have to beg my permission if he wanted to touch the water. ಒಂದು ಕಾಲದಲ್ಲಿ ಈ ಊರಿನ ಮುಖ್ಯಸ್ಥ ನನ್ನನ್ನು ಹೊಡಿತಾ ಇದ್ದ, ನನ್ನನ್ನು ಬೈತಾ ಇದ್ದ. ಆದರೆ ಇವತ್ತು ಆ ವ್ಯಕ್ತಿಗೂ ಕೂಡ ನೀರು ಬೇಕಾದರೆ ಏನು ಮಾಡಬೇಕಪ್ಪ ಅಂದರೆ ನನ್ನ ಮುಂದ್ಗಡೆ ಬಂದು ಕೈ ಮುಗಿದು ಕೇಳಬೇಕು. ನನ್ನ ಪರ್ಮಿಷನ್ ಇಲ್ಲಾರ್ದೆ ಏನು ಮಾಡೋಂಗಿಲ್ಲಪ್ಪ ಅಂದರೆ ನೀರನ್ನು ಕೊಡೋಂಗಿಲ್ಲ. ಹಿಯರ್ ಐ ಆಮ್ ದ ಕಿಂಗ್. ಈ ಕೆರೆಗೆ ನಾನೇ ರಾಜ ಇದ್ದೀನಿ. ಆ್ಯಂಡ್ ನೋ ಒನ್ ಕ್ಯಾನ್ ಕ್ವಶನ್ ಮೀ. ಇಲ್ಲಿ ಯಾರು ಕೂಡ ನನ್ನನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯನಿಲ್ಲ. ನಾವು ಗೋ ಅವೇ. ಅದಕ್ಕೆ ನಾ ಈಗ ಹೇಳ್ತಾ ಇದ್ದೀನಿ, ಎದ್ದು ಹೋಗಿಲ್ಲಿಂದ. ಐ ಹ್ಯಾವ್ ಸ್ಪೋಕನ್ ಟು ಯು ಮೋರ್ ದ್ಯಾನ್ ಯು ಡಿಸರ್ವ್. ನಿನಗೆ ಎಷ್ಟು ಹೇಳಬೇಕಾಗಿಲ್ಲ ಅದಕ್ಕಿಂತ ಜಾಸ್ತಿನೇ ನಿನಗೆ ಹೇಳ್ತಾ ಇದ್ದರೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು.
ಮುಂದೆ ಹೇಳ್ತಾ ನೋಡ್ರಿ, ನಾವು ಲಿಟಲ್ ಫೆಲೋ, ಛೋಟಾ ಚಿಕ್ಕ ನನ್ನ ಮಗನೇ, ಯು ಸಿ ದಟ್ ಮ್ಯಾನ್ ದೇರ್ ಟೇಕಿಂಗ್ ಹಿಸ್ ಕೌ ಟು ದ ವಾಟರ್ಸ್ ಎಡ್ಜ್. ಅಲ್ಲಿ ನೋಡು, ದೂರದಲ್ಲಿ ಯಾರೋ ಬರ್ತಾನೆ, ಆಕಳುಗಳನ್ನು ತೊಗೊಂಬರ್ತಾ ಇದ್ದಾನೆ, ಅಲ್ಲಿ ಕೆರೆ ದಂಡಿಗೆ ತೊಗೊಂಬರ್ತಾ ಇದ್ದಾನೆ. ರನ್ ಆನ್ ಆ್ಯಂಡ್ ಟೆಲ್ ಹಿಮ್ ನಾಟ್ ಟು ಟೇಕ್ ಇಟ್ ದೇರ್, ಇಟ್ ಇಸ್ ವೆರಿ ಡೀಪ್. ಅವನಿಗೆ ಹೇಳು, ಅಲ್ಲಿಂದ ಆ ಕೆರೆಯ ದಂಡಿಯಿಂದ ಏನು ಮಾಡಕ್ಕೆ ಹೋಗ್ಬೇಡ, ನೀರು ಆಕಳನ್ನು ಕೆರೆಯಲ್ಲಿ ಇಳಿಸ್ಲಿಕ್ಕೆ ಹೋಗ್ಬೇಡ, ಅಲ್ಲಿ ಭಾಳ ಆಳವಾಗಿದೆ ನೀರು ಅಂತ ತಕ್ಷಣ ಅವನಿಗೆ ಹೇಳು ಅವನಿಗೆ ಅಂತ ತಕ್ಷಣ ತನ್ನ ಚಿಕ್ಕ ಮಗನಿಗೆ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಚಿಕ್ಕನನ್ನು ಕಳಿಸ್ತಾ ಇದ್ದಾನೆ. ಇಟ್ ಈಸ್ ವೆರಿ ಡೀಪ್ ಅಟ್ ದಟ್ ಸ್ಪಾಟ್ ಆ್ಯಂಡ್ ಇಫ್ ಹಿಸ್ ಕೌ ಸ್ಲಿಪ್ಸ್ and warn him to move off a little. Go on. ಅವನು ಗಂಗಾನನ್ನು ಓಡಿಸಿ ಕಳಿಸ್ತಾನೆ. ಆಕಳೇನಾದರೂ ಕಾಲು ಜರಿತು ಅಂತ ಇಟ್ಕೊಂಡು ನೀರಿನಲ್ಲಿ ಹೋಗ್ತದೆ, ಹಾಗಾಗಿ ಅವನಿಗೆ ವಾರ್ನ್ ಮಾಡು, ಅಲ್ಲಿಂದ ಇಳಿಸ್ಬೇಡ, ಇನ್ನೂ ಸ್ವಲ್ಪ ಸೈಡ್ದಿಂದ ಇಳಿಸು ಅಂತ ಹೇಳಿ ಅವನಿಗೆ ಹೋಗುವಂತ ಇಷ್ಟ ಗಂಗಾನಿಗೆ ಹೇಳ್ತಾನೆ ತನ್ನ ಮಗನಿಗೆ. ಹುಡುಗ ಏನಪ್ಪ ಅಂದ್ರೆ ಓಡಿ ಅಲ್ಲಿ ವಾರ್ನ್ ಮಾಡ್ಲಿಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಒಬ್ಬರು ಏನಪ್ಪ ಅಂತಂದ್ರೆ ಭೇಟಿಗಾಗಿ ಬರ್ತಾರೆ, ವಿಸಿಟರ್ ಮಾರ ಅಂತ ಇಷ್ಟ ಕರಿತಾ ಇದ್ದಾರೆ. ಮಾರ ಅಂತ ಇಷ್ಟ ಮಾರ, ಓ ಬ್ರದರ್ ವೆನ್ ಡಿಡ್ ಯು ಕಮ್, ಓ ಗೆಳೆಯ ಯಾವಾಗ ಬಂದಿ ಅಂತ ಇಷ್ಟ ಏನಪ್ಪ ಅಂತಂದ್ರೆ ಏನೋ ಅವನಿಗೆ ಭೇಟಾಗ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಜೊತೆಗೆ ಏನಪ್ಪ ಅಂದ್ರೆ ಮಾರ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ವಿಸಿಟರ್ ಕೇಳ್ತಾರೆ ಅವನಿಗೆ, ಜಸ್ಟ್ ದಿಸ್ ಮೊಮೆಂಟ್, ಈಗ ಬಂದೆ, ಐ ಲೆಫ್ಟ್ ಮೈ ವಿಲೇಜ್ ಎಟ್ ಸನ್ ಡೌನ್ ಎಸ್ಟರ್ಡೇ, ನಾನು ನಿನ್ನೆ ಸೂರ್ಯಾಸ್ತ ಸಂದರ್ಭದಲ್ಲೇ ಬಿಟ್ಟಿದ್ದೆ ಮನೆಯನ್ನು, ನಿಮಗೆ ಭೇಟಿಯಾಗಕ್ಕೆ ಬಂದಿದ್ದೀನಿ. ಐ ಹ್ಯಾವ್ ವಾಕ್ಡ್ ವಿದೌಟ್ ಎ ಪೌಸ್, ಎಲ್ಲಿ ನಿಂದಿಸ್ಲಾರ್ದ ಬಂದೆ ನಾನು, ಇವಾಗ ಬಂದು ಏನು ಮಾಡಿಪ್ಪ ಅಂದರೆ ನಿಮ್ಮೂರಿಗೆ ಬಂದು ಮುಟ್ಟಿದೆ ಅಂತ. ಕಮ್ ಇನ್ ಟು ಮೈ ಹಟ್, ಹ್ಯಾವ್ ಸಮ್ ಫುಡ್, ಬರ್ರಿ ಮನೆಗೆ ಬರ್ರಿ, ಒಂದು ಸ್ವಲ್ಪ ಏನಾದ್ರು ಗುಡಿಸ್ಲಿಕ್ಕೆ ಬಂದು ಸ್ವಲ್ಪ ಏನಾದರೂ ತಿನ್ಲಿಕ್ಕೆ ಕೊಡ್ತೀನಿ ಬರ್ರಿ ಅಂತ ಎಷ್ಟು ಊಟ ಕೊಡ್ತೀನಿ ಬರ್ರಿ ಅಂತ ಎಷ್ಟು ಅವ್ನು ಕರ್ಕೊಂಡು ಹೋಗ್ತಾನೆ. ದೇರ್ ಈಸ್ ಬೌಂಡ್ ಟು ಬಿ ಸಮಥಿಂಗ್ ಯು ಕ್ಯಾನ್ ಮಚ್ ದೋ ನಥಿಂಗ್ ವೆರಿ ಗುಡ್, ಮೈ ವೈಫ್ ಈಸ್ ಅವೇ ಆ್ಯಂಡ್ ಐ ಆ್ಯಂಡ್ ಮೈ ಸನ್ ಆರ್ ರನ್ನಿಂಗ್ ದ ಹೌಸ್. ಸೊ ಏನು ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಮತ್ತು ಇಲ್ಲಿ ಮನೆಯೊಳಗೆ ಯಾರು ಹೆಣ್ಮಕ್ಳಿಲ್ಲ, ನಾನು ಹೆಂಡತಿಯನ್ನು ಕರ್ಕೊಂಡಿದ್ದೀನಿ, ಈಗ ಸುಮಾರು ದಿವಸದಿಂದ ನಾನು ಮತ್ತು ನನ್ನ ಮಗ ಮಾತ್ರ ಈ ಮನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ಅಂತ ಎಷ್ಟು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಐ ಹ್ಯಾವ್ ಕಮ್ ಆಲ್ ದ ವೇ ಟು ಆಸ್ಕ್ ಫಾರ್ ಫೇವರ್ ಆಫ್ ಯು, ನಿಮ್ಮಿಂದ ಒಂದು ಉಪಕಾರ ಆಗಬೇಕಾಗಿತ್ತು ರೀ ಮಾರ ಅವರ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಯು ನೋ ಅವರ್ ವಿಲೇಜ್ ಈಸ್ ದ ಫಾರ್ಥೆಸ್ಟ್ ಇನ್ ಅವರ್ ಕಿಂಗ್ಸ್ ಡೊಮೈನ್ ಆ್ಯಂಡ್ ಕ್ರಾಪ್ಸ್ ಪಾತ್ ಅಪ್ ಆ್ಯಂಡ್ ಕ್ಯಾಟಲ್ಸ್ ಆರ್ ಡೈಯಿಂಗ್ ಫಾರ್ ಡ್ರಾಟ್, ವಿಲ್ ಯು ಗಿವ್ ಅಸ್ ಸಮ್ ವಾಟರ್. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ನಿಮ್ಮ ರಾಜನ ಅಧೀನದಲ್ಲಿ ಬರ್ತಕ್ಕಂಥ ನಮ್ಮ ಹಳ್ಳಿ ಒಳಗಡೆ ಬರಗಾಲ ಬಿದ್ದುಬಿಟ್ಟಿದೆ. ಪ್ರಾಣಿಗಳಿಗೆ, ಆಕಳುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ. ಹಾಗಾಗಿ ನೀವು ನಮಗೊಂದಿಷ್ಟು ನೀರನ್ನು ಬಿಟ್ಟರೆ, ನಿಮ್ಮ ಕೆರೆಯಿಂದ ನೀರನ್ನು ಬಿಟ್ಟರೆ ಭಾಳ ಉಪಕಾರ ಆಗ್ತದೆ ನಮಗೆ ಅಂತ ಏನಪ್ಪ ಅಂತಾರೆ ಆ ವಿಸಿಟರು, ಭೇಟಿಗೆ ಬಂದಿರತಕ್ಕಂಥ ವ್ಯಕ್ತಿ ಮಾರನನ್ನು ಕೇಳ್ತಾರೆ. ಅದಕ್ಕೆ ಮಾರ ಹೇಳ್ತಾನೆ, ಸರ್ಟನ್ಲಿ ಬ್ರದರ್, ಸಹೋದರ ಬಿಡ್ತೀನಿ ನೀರು, ಅದಕ್ಕೇನದ, ಇಟ್ ಈಸ್ ಹಿಯರ್ ಫಾರ್ ಆಲ್ ದ ಕಿಂಗ್ಸ್ ಸಬ್ಜೆಕ್ಟ್ ಟು ಟೇಕ್. ರಾಜ್ಯನ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಈ ನೀರನ್ನು ಒದಗಿಸೋಕ್ಕೋಸ್ಕರ ನಾವು ಈ ಕೆರೆಯನ್ನು ಕಟ್ಟಿದ್ದೀವಿ. ಟೊಮಾರೋ ಐ ವಿಲ್ ಕಮ್ ವಿತ್ ಯು ಆ್ಯಂಡ್ ಸಿ ವೇರ್ ಯು ಕ್ಯಾನ್ ಲೇ ದ ಕೆನಲ್ಸ್. ನಾಳೆ ನಾನು ನಿಮ್ಮ ಜೊತೆಗೆ ಬರ್ತೀನಿ, ನೀವು ಎಲ್ಲಿ ಕೆನಾಲನ್ನು ಮಾಡ್ತಾ ಇದ್ದಾರೆ ಅಂದರೆ ನೀರು ಹೋಗಲಿಕ್ಕೆ ಹರಿಯನ್ನು ಕಡಿತಾ ಇದ್ದಾರೆ ನೋಡ್ತೀನಿ. ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ಯು ಹ್ಯಾವ್ ಡನ್ ಇಟ್, ನೀವು ಅದೇ ನೀರು ಹರಿದು ಹೋಗಲಿಕ್ಕೆ ಕೆನಾಲನ್ನು ಮಾಡಿದ ತಕ್ಷಣ ನಾನು ನೀರನ್ನು ಬಿಡ್ತೀನಿ. ದ ವಾಟರ್ ರಿಸಿವರ್ಸ್, ಇಟ್ ವಿಲ್ ಬಿ ಲೆಟ್ ಟು ಯು ಅಕಾರ್ಡಿಂಗ್ ಟು ದ ಲಾ ಲೇಟ್ ಡೌನ್ ಬೈ ದ ಕಿಂಗ್. ಸೊ ರಾಜರ ಕಾನೂನು ನೀರು ಬಿಡಲಿಕ್ಕೆ ಏನಂತಂದ್ರೆ ನೋಡ್ರಿ, ಅದ್ರ ಪ್ರಕಾರ ನಾನು ನಿಮಗೆ ನೀರು ಬಿಡ್ತೀನಿ, ಏನೋ ತೊಂದರೆ ಇಲ್ಲ. ಓ ಡು ಯು ನೋಟಿಸ್ ದೇರ್ ದ ಹಾರ್ಟ್ ಆಫ್ ದ ಲೇಕ್ ಮಟೀಯಿಂಗ್, ಇಟ್ ವಾಸ್ ಸಫೈರ್ಡ್ ಲೈಕ್ ಓನ್ಲಿ ಎ ಮೊಮೆಂಟ್ ಅಗೋ. ಅಲ್ಲಿ ನೀವು ಏನೋ ಕಾಣಿಸ್ತಾ ಇಲ್ವ, ಅಲ್ಲಿ ಲೇಕ್ ದಂಡೆಯಲ್ಲಿ ಏನಾದರೂ ರಾಡಿ ಥರ ಹೇಳ್ತಾ ಇದೆ, ಸ್ವಲ್ಪ ಇನ್ಕತ್ತಕ್ಕೆ ಇರಲಿಲ್ಲ, ಈಗ ಕಾಣಿಸ್ತಾ ಇದೆ ನೋಡ್ರಿ. ಇಟ್ ವಾಸ್ ಸಫೈರ್ ಲೈಕ್ ಓನ್ಲಿ ಎ ಮೊಮೆಂಟ್ ಅಗೋ. ಸ್ವಲ್ಪ ಹೊತ್ತು ಹಿಂದ್ಗಡೆ ನಡೆದು, ಓ ಸಿ ದೋಸ್ ಕ್ಲೌಡ್ಸ್ ಇಟ್ ದ ಮೌಂಟೇನ್ ಟಾಪ್. ಮತ್ತು ನೋಡಿ ಅಲ್ಲಿ ಮೇಲ್ಗಡೆ ಮೋಡ ಬೇರೆ ಆಗ್ತಾ ಇದೆ ಜೋರಾಗಿ. ಆ್ಯಂಡ್ ದೇರ್ ಈಸ್ ಹೆವಿ ರೇನ್ ದೇರ್, ಬಹುಶಃ ಜೋರಾಗಿ ಮಳೆ ಬರ್ಬೋದು. ವೇದಾ ಇಸ್ ಸ್ವೆಲ್ಲಿಂಗ್ ಆ್ಯಂಡ್ ಕ್ರೈಯಿಂಗ್ ಕ್ಯಾರಿಂಗ್ ಮಡ್ ಆ್ಯಂಡ್ ಫ್ಲಡ್ ಇನ್ ಟು ದ ಲೇಕ್. ಬಹುಶಃ ದೂರದಲ್ಲೆಲ್ಲೋ ಮಳೆ ಆಗ್ತಾಯಿದೆ, ಹಾಗಾಗಿ ಕೆರೆ ಒಳಗಡೆ ಏನು ಬರ್ತಾಯಿದೆ, ರಾಡಿ ನೀರು ಬರ್ತಾ ಇದೆ ಅಂತ ಅನ್ನಿಸ್ತದೆ. ಹಾಗಾಗಿ ಐ ಮಸ್ಟ್ ಕೀಪ್ ಆನ್ ದ ಐ ಆನ್ ಹರ್ ಟು ನೈಟ್. ಇವತ್ತು ರಾತ್ರಿ ನಾನೆಲ್ಲ ಎಚ್ಚರವಾಗಿರಬೇಕು. ಮತ್ತು ವೇದ ತುಂಬಿ ಹರಿತಾ ಇರ್ತಾಳೆ, ಅವಳ ಬಗ್ಗೆ ನಾನು ಏನು ಮಾಡಬೇಕು, ಕೆರೆ ತುಂಬಿ ಹೊರಗಡೆ ಹೊಡೆದು ಬರಲಾರ್ದಾಗ ನಾನು ನೋಡ್ಕೋಬೇಕು ಅಂತ ಮಗನನ್ನು ಕರಿತಾನೆ. ಬಾಯ್ ಕಮ್ ಹಿಯರ್, ಮಗನೇ ಬಾ, ಎಲ್ಲಿದ್ದೀಯಾ, ಬಾ ಬೇಗ ಅಂತ. ಲೆಟ್ ಅಸ್ ಗೋ ಇನ್, ಐ ಫಿಯರ್ ದೇರ್ ವಿಲ್ ಬಿ ಹೆವಿ ರೇನ್ ಆನ್ ಅಸ್ ಸೂನ್.
ಅವ್ನ ಜೊತೆ ಮಾತಾಡ್ತಾನೆ ಏನಪ್ಪ ಅಂದ್ರೆ ಅವನು ಈ ಕಡೆ ತನ್ನ ಕೆರೆಯ ರಕ್ಷಣೆಗೋಸ್ಕರ ಇರ್ತಾರೆ, ಲಕ್ಷಣ ವಹಿಸ್ತಾನೆ. ನಂಗೆ ಭಯ ಆಗ್ತದೆ, ರಾತ್ರಿ ಏನಾಗ್ತದೆ ಜೋರಾಗಿ ಮಳೆ ಬರ್ಬೋದು ಸದ್ಯ, ಹಾಗಾಗಿ ನಾನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಅಂತ ತನ್ನ ಮಗನನ್ನು ಕೂಡ ಏನಪ್ಪ ಅಂದ್ರೆ ಮಾರ ಇಲ್ಲಿ ಕರಿತಾ ಇದ್ದಾನೆ. ಮಳೆ ಬರೋ ಸೀನ್ ಬರ್ತಾ ಇದೆ, ಅದ್ರ ಜೊತೆಗೆ ಏನೋ ದೂರದಲ್ಲೆಲ್ಲೋ ಮಳೆಯಿಂದ ನೀರು ಕೂಡ ರಾಡಿಯಾಗಿರ್ತಕ್ಕಂಥ ನೀರು ಕೂಡ ಅಲ್ಲಿ ಬರ್ತಾಯಿದೆ, ಹೊಸ ನೀರು ಬರ್ತಾಯಿದೆ. ಇದನ್ನೆಲ್ಲ ನೋಡಿಬಿಟ್ಟು ರಾತ್ರಿ ಬೇರೆ ಆಗ್ತಾಯಿದೆ. ಸೊ ರಾತ್ರಿ ಇದನ್ನೆಲ್ಲ ನೋಡ್ಕೊಳ್ಳೋ ಹೊತ್ತಿಗೆ ಏನಾಗ್ತದಪ್ಪ ಅಂದ್ರೆ ನಮಗೆ ಮೂರನೇ ಸೀನ್ ಏನಾಗ್ತದಪ್ಪ ಅಂದ್ರೆ ಮುಕ್ತಾಯ ಆಗ್ತದೆ. ಆಮೇಲೆ ಇನ್ನು 4ನೇ ಸೀನಲ್ಲಿ ಏನು ಬರ್ತದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಏನಪ್ಪ ಅಂತಂದರೆ, ನಿಮಗೇನಾದರೂ ಕನ್ಫ್ಯೂಷನ್ಗಳಿದ್ರೆ, ನಿಮಗೇನಾದರೂ ಸಮಸ್ಯೆಗಳಿದ್ರೆ ನೀವು ನನಗೆ ಫೋನ್ ಮಾಡೋದ್ರ ಮೂಲಕ ಮತ್ತು ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮತ್ತು ಹಾಗೆ ಕೋವಿಡ್-19 ಅಂತ ಸಾಂಕ್ರಾಮಿಕ ರೋಗವನ್ನು ಹೊಡೆದೊಡಿಸಲು ತಾವೆಲ್ಲರೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ನ ಬಳಸ್ತಾ ಈ ರೋಗದ ವಿರುದ್ಧ ಹೋರಾಡಲು ಸಹಕರಿಸಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.